ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 503ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾನರರೆಲ್ಲ ಸೀತೆಯ ಲಂಕೆಯಲ್ಲಿದ್ದ ರಾವಣನ ಅರಮನೆಯಲ್ಲಿ ಬಂಧನದಲ್ಲಿದ್ದಾಳಂಥ ವಿಷಯ ತಿಳಿದ ನಂತರ 100 ಯೋಜನೆ ಅಗಲದ ಸಮುದ್ರದ ಅದನ್ನು ದಾಟೋದು ಹೇಗುತ್ತೆ, ಎಲ್ಲರೂ ಚಿಂತಾಕ್ರಾಂತರಾಗಿ ಕೂತಿರ್ತಾರೆ, ಅಧೈರ್ಯನಾಗಿರ್ತಾರೆ. ಅಂಥದ್ರಾಗ ಜಾಂಬವಂತ ಹನುಮಾನನಿಗೆ ಅವನ ಜನ್ಮದ ರಹಸ್ಯ ಬಗ್ಗೆ, ಅವನಲ್ಲಿ ಹುದುಗಿಕೊಂಡಂತಹ ಇದ್ದಂತಹ ಸಾಮರ್ಥ್ಯದ ಬಗ್ಗೆ ಹೇಳಿ ಮನವರಿಕೆ ಮಾಡಿ ಅವನನ್ನು ಎಚ್ಚರಗೊಳಿಸ್ತಾನೆ. ಆವಾಗ ಹನುಮಾನನಿಗೆ ತನ್ನ ಸಾಮರ್ಥ್ಯದ ಬಗ್ಗೆ ಅರಿವಾಗಿ ಮೊದಲು ತನ್ನ ದೇಹವನ್ನು ಹಿಗ್ಗಿಸ್ತಾನೆ. ಶರೀರಯುಕ್ತದ, ಬಾಲಯುಕ್ತದ, ದೈತಾಕಾರವಾಗಿ ನಿಲ್ತಾನೆ. ಅವಾಗ ಅವನು ಹೇಳ್ತಾನೆ, ಅದರ ಪೂರ್ವದಲ್ಲಿನೂ ಜಾಂಬವಂತ ಹೇಳಿರ್ತಾನೆ ಅವನಿಗೆ, ನೀನು ಸುಗ್ರೀವನ ಏನು ಬಲ ಅದ ಅಷ್ಟಕ್ಕೆ ಸಮಬಲವನ್ನು ಹೊಂದಿದೆಯಾ, ರಾಮಲಕ್ಷ್ಮಣರಷ್ಟೇ ನೀನು ಸಮಬಲವನ್ನು ಹೊಂದಿದೆಯಾ, ನೀನು ಮಹಾಪರಾಕ್ರಮಿ ಇದ್ದೀಯಾ. ಸಮುದ್ರವನ್ನು ದಾಟಿ ಜಿಗಿದು ಹಾರಿ ಲಂಕೆಗೆ ಹೋಗಿ ಸೀತೆಯ ಸುಳಿವನ್ನು ತರುವಂತಹ ಸಾಮರ್ಥ್ಯ ನಿನ್ನಲ್ಲಿ ಮಾತ್ರ ಇದೆ ಅಂದಾಗ ಮನವರಿಕೆ ಮಾಡಿಕೊಂಡು ಅವನು ಕೂಡ ಹೇಳ್ತಾನೆ, ನಾನು ಎಷ್ಟು ಬೇಕಾದ್ರೆ ಎತ್ತರಕ್ಕೆ ಹಾರಬಲ್ಲೆ, ಸೂರ್ಯ ಮುಳುಗುವ ಪ್ರದೇಶದಿಂದ ಸೂರ್ಯ ಹುಟ್ಟುವ ಪ್ರದೇಶ ಅಥವಾ ಸೂರ್ಯ ಹುಟ್ಟುವ ಪ್ರದೇಶದಿಂದ ಸೂರ್ಯ ಮುಳುಗುವ ಪ್ರದೇಶ ತನಕ ಸೂರ್ಯನೊಂದಿಗೆ ಸಮನಾಗಿ ನಾನು ಹಾರಬಲ್ಲೆ, ಹೋಗಬಲ್ಲೆ. ನನ್ನ ಎದುರು ಏನೇ ಬಂದರೂ ಸಹಿತ ಅದನ್ನೆಲ್ಲ ಎದುರಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ನನ್ನಲ್ಲಿದೆ. ನಾನು ಈ ಸಮುದ್ರವನ್ನು ದಾಟಿ ಹೋಗ್ತೇನೆ, ಸೀತೆ ಸುಳುವಂತಂತ ಏನು ಮಾತುಗಳನ್ನು, ವಿಶ್ವಾಸದ ಮಾತುಗಳನ್ನು ಆಡ್ತಾನೆ. ಅದನ್ನು ಕೇಳಿ ವಾನರರಿಗೆಲ್ಲ ಸಂತೋಷ ಅನ್ನಿಸ್ತಿದೆ. ಮುಂದೆ ಅದೇ ರೀತಿಯಾಗಿ ಅವನು ತನ್ನ ಸಾಮರ್ಥ್ಯದ ಬಗ್ಗೆ ಮತ್ತು ಲಂಕೆಗೆ ಹಾರಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಅದರ ಬಗ್ಗೆ ಇಲ್ಲಿ ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಶಿಖರದ ತುದಿ ಹಾರಲು ನನಗೆ ಯೋಗ್ಯ ಸ್ಥಳ. ನಾನು ಎಲ್ಲಿಂದ ಹಾರಬೇಕು ಅಂದರೆ, ಒಂದು ಮಹೇಂದ್ರಗಿರಿ ಬೆಟ್ಟ ಇದೆ, ಆ ಮಹೇಂದ್ರಗಿರಿ ಬೆಟ್ಟದ ತುದಿ ಮ್ಯಾಗ ಹೋಗಿ ಅಲ್ಲಿಂದ ನನಗೆ ಹಾರಲಿಕ್ಕೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಾನೆ. ಎತ್ತರಕ್ಕೆ ನೆಗೆದಾಗ ಪರ್ವತದ ಕಲ್ಲು ಬಂಡೆಗಳು ಕಂಪಿಸಿ ಕೆಳಗೆ ಉರುಳಿ ಬಿಡುವವು. ನಾನು ಈ ಮಹೇಂದ್ರಗಿರಿ ಪರ್ವತದ ಮ್ಯಾಗ ಹತ್ಕೊಂಡು ಕಾಲ ಅಂದರೆ ನೆಗಿಬೇಕಾದ್ರೆ, ಜಿಗಿಬೇಕಾದ್ರೆ ಒಂದು ಕಾಲನ್ನು ಕೆಳಗೆ ಇದು ಮಾಡಬೇಕಾಗ್ತದೆ, ಇದು ಒತ್ತಿಕೊಂಡೇ ಜಿಗಿಬೇಕಾಗ್ತದೆ. ಹಾಗೆ ನಾನು ಜಿಗಿಯುವ ಕಾಲಕ್ಕೆ ನನ್ನ ಕಾಲದ ಒಂದು ಏನಿದೆಯಲ್ಲ, ಭಾರ ಏನಿದೆಯಲ್ಲ ಅಥವಾ ದೂಕುವಂಥ ಒತ್ತಡ ಏನಿದೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋಲ್ಲ ಪರ್ವತಕ್ಕೆ. ಎಲ್ಲ ದೊಡ್ಡ ದೊಡ್ಡ ಬಂಡೆಗಳು ತುದಿ ವ್ಯಾಲಿ ಇದ್ದಾವಲ್ಲ, ಪರ್ವತದ ಮೇಲಿರುವಂಥ, ಶಿಖರದ ಮೇಲಿರುವಂಥ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕುಸಿದು ಏನಾಗ್ತಾವ, ಕೆಳಗೆ ಬಿದ್ದು ಬಿಡ್ತಾವ. ಅಂದರೆ ಅಷ್ಟು ರಭಸದಿಂದ ನಾನು ಮೇಲಕ್ಕೆ ನೆಗೆಯುತ್ತೇನೆ ಅಂತ ಹೇಳ್ತಾನೆ. ಶತ್ರುಶೋಧನೆಗೆ ಪರ್ವತವೇರಲು ಆರಂಭಿಸಿದ ಹನುಮಾನ. ಇಷ್ಟು ಹೇಳಿದ, ಅದ ಮಹೇಂದ್ರಗಿರಿ ಪರ್ವತಕ್ಕೆ ಮ್ಯಾಗೆ ಏರಿ ಹೋಗ್ಬೇಕಲ್ಲ. ಮಹೇಂದ್ರಗಿರಿ ಅಂತ ಇದನ್ನು ಸೋಮಗಿರಿನು ಅಂತ ಕರೀತಾರೆ. ಮೇರು ಪರ್ವತ, ಮಹೇಂದ್ರಗಿರಿ ಪರ್ವತ ಇವತ್ತಿನ ತಮಿಳುನಾಡಿನಾಗಿದೆ. ಆ ಪರ್ವತವನ್ನು ಏರಲಿಕ್ಕೆ ಹನುಮಾನ ಪ್ರಾರಂಭ ಮಾಡ್ತಾನೆ. ಶತ್ರು ಶೋಧನೆಗೆ ಪರ್ವತವೇರಲು ಆರಂಭಿಸಿದ ಹನುಮಾನ ಹುಲಿ, ಸಿಂಹ, ಗಿಡ, ಬಳ್ಳಿ, ಹಕ್ಕಿಗಳ ಗದ್ದಲದ ಪರ್ವತ. ಆ ಪರ್ವತ ಹೀಗಿತ್ತಲ್ಲ, ಭಾಳ ದಟ್ಟಾಗಿತ್ತು. ಗಿಡ ಮರಗಳಿದ್ದು, ಹೂಬಳ್ಳಿಗಳು ಸಾಕಷ್ಟಿದ್ದು, ಹುಲಿ ಸಿಂಹಗಳಿದ್ದು, ಹಕ್ಕಿಗಳು ಇದ್ದು. ಇವುದರ ಗರ್ಜನೆ ಗದ್ದಲದ ಮಧ್ಯೆನೇ ಆ ಪರ್ವತ, ಇವು ಗದ್ದಲದಿಂದ ಇವರ ಗರ್ಜನೆಯಿಂದ ಆ ಪರ್ವತ ತುಂಬಿ ಹೋಗಿತ್ತು.
ಮಹೇಂದ್ರನಿಗೆ ಸಮಬಲ ಹನುಮಾನ ಏರಿದನು. ಇಲ್ಲಿ ಮಹೇಂದ್ರ ಅಂದರೆ ಇಂದ್ರ. ಇಂದ್ರನಿಗೆ ಸಮಬಲ ಹನುಮಾನ ಇಂದ್ರನಲ್ಲಿರುವಂಥ ಸಾಮರ್ಥ್ಯವು ಹನುಮಾನನಲ್ಲಿತ್ತು. ಅದನ್ನು ಹನುಮಾನನ ಬಲವನ್ನು, ಪರಾಕ್ರಮವನ್ನು, ಸಾಮರ್ಥ್ಯವನ್ನು ಇಂದ್ರನಿಗೆ ವಾಲ್ಮೀಕಿಯವರು ಹೋಲಿಸ್ತಾರೆ. ಸಮಬಲ ಹನುಮಾನ ಏರಿದನು. ಆ ಮಹೇಂದ್ರಗಿರಿ ಪರ್ವತವನ್ನು ಏರ್ತಾನೆ ಇವನು. ಕಡಿದಾದ ಕಲ್ಲು ಬಂಡೆ ಶಿಖರಗಳು, ಮ್ಯಾಗ್ ತುದಿ ಕಡಿದಾದ ಕಲ್ಲು ಬಂಡೆ ಶಿಖರಗಳು ಇದ್ದುವ ತಲುಪಿದ ಅತ್ಯುನ್ನತ ಶಿಖರ, ಅವುಗಳನ್ನು ಹಿಡ್ಕೊಂಡು ಏರಿ ಮ್ಯಾಗ ತುದಿ ಮ್ಯಾಗ ನಿಲ್ತಾನ, ಶಿಖರದ ತುದಿ ಮ್ಯಾಗ ನಿಲ್ತಾನ. ಕೈಗಳಿಂದ ಬಲವಾಗಿ ಹಿಡಿದುಕೊಂಡಾಗ ಹನುಮಾನ ಸಿಂಹದ ಪಂಜೆಯಲ್ಲಿ ಜಿಂಕೆ ಸಿಕ್ಕಂತಾಯಿತು ಪರ್ವತ ಶಿಖರ. ಮ್ಯಾಲಿನ ಅಖಂಡ ಬಂಡೆಗಲ್ಗಳೇನು ಶಿಖರ ಇತ್ತಲ್ಲ ಅವನ್ನೆಲ್ಲ ಏರಬೇಕಾಗಿದ್ರೆ ಬಂಡೆಗಳನ್ನು ಕೈಯಿಂದ ಹಿಡಿದೇನು ಮ್ಯಾಗ ಏರ್ತಿದ್ದಲ್ಲ. ನೋಡಿ ವಾಲ್ಮೀಕಿಯವರ ಅಲಂಕಾರ ಹೇಗೆ ಬೆಳೆಸ್ಯಾರ. ಅದನ್ನು ಯಾವುದಕ್ಕೆ ಹೋಲಿಸ್ತಾರಂದ್ರೆ, ಯಾವ ರೀತಿ ಸಿಂಹ ತನ್ನ ಕಾಲಿನ ಪಂಜೆಯಲ್ಲಿ ಹೇಗೆ ಇದನ್ನು ಹಿಡಿತದಲ್ಲ, ಜಿಂಕೆಯನ್ನು ಹಿಡಿತದಲ್ಲ, ಹಂಗೆ ಪರ್ವತ ಶಿಖರವನ್ನು ಹಿಡ್ಕೊಂಡು ಏರಿದ ಅಂತ ಹೇಳ್ತಾನೆ. ಚಿಲ್ಲಾಪಲಿಯಾದವು ಗಿಡಮರ, ಅವನ ರಭಸಕ್ಕೆ ಏರೋ ಕಾಲಕ್ಕೆ ಅವನು ಇದ್ರ ಕಟ್ತಕ್ಕಂದ್ರೆ ಏನಾದರೂ ಗಿಡಮರಗಳ ಚಿಲ್ಲಾಪಲ್ಲಿ ಅದು, ಬಂಡೆಗಳೂ ಚಿಲ್ಲಾಪಲ್ಲಿ ಅದು, ಪಕ್ಷಿ ಪ್ರಾಣಿಗಳು ಹವಾರಿತ ಕೇಳಿ ಹನುಮಾನ ಹೆಜ್ಜೆಗೆ ಅವನು ಏರೋ ಕಾಲಕ್ಕೆ ಏನು ಧಣ ಹೆಜ್ಜೆ ಹಾಕೋತ ಹೊಂಟಿದ್ದಿಲ್ಲ, ಅವನ ಕೇಳಿನ ಪ್ರಾಣಿ ಪಕ್ಷಿ ಎಲ್ಲ ಹೆದರಿ ಆ ಕಡೆ ಈ ಕಡೆ ಓಡಾಡಕ್ಕೆ ಹಿಡಿತಾವ, ಎಲ್ಲ ಹವಾರಿ ನಿಲ್ತಾವ. ಓಡಿ ಹೊರ ಬಂದರು ಮಧು ಅಮನಿನಲ್ಲಿದ್ದ ಗಂಧರ್ವರು ಅವರು ಯಾವಾಗಲೂ ವೇಷಭೂಷಣ ಪ್ರಿಯರು, ಸುಗಂಧ ವಾಸನೆ ಮೈ ತುಂಬ ಪೋಷಿಸಿಕೊಂಡು ಅಡ್ಡಾಡುವಂಥ ಜನ. ಮತ್ತು ಸೋಮರಸ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಅವರು ಈ ಗಡ್ಡೆ ಗೆಣಸು ಅಥವಾ ಗಿಡಮೂಲಿಕೆ, ಹಣ್ಣುಗಳಿಂದ, ಹೂವುಗಳಿಂದ ಸರಾಯಿಗಳನ್ನು ತೆಗೆದಿದ್ರು. ಅದನ್ನು ಕುಡ್ಕೊಂಡು ಆಮಲಿನಲ್ಲಿ ಇರ್ತಾರೆ. ಈ ಹೊರಗೆ ಹನುಮಂತ ಮ್ಯಾಗ ಹತ್ತಾ ಇದ್ದಾಗ ಇವನೇನು ಹೆಜ್ಜೆ ಸಪ್ಪಳಾಗ್ತದೆ, ಅವನ ಸಪ್ಪಳಿಗೆ ಹೆದರಿಕೊಂಡು ಏನು ಪಕ್ಷಿ ಪ್ರಾಣಿಗಳು ಹಾರಾಡಕ್ಕೆ ಹಿಡಿತಾವ, ಚಿಲಿಪಿಲಿ ಮಾಡಕ್ಕೆ ಹಿಡಿತಾವ, ಹೆದರಿ ಓಡಾಕೆ ಹಿಡಿತಾವ. ಅದನ್ನು ಕೇಳಿಕೊಂಡು ನಿಷೇಧಾಗಿ ಮಲಗಿರ್ಬೇಕು, ನಿಷೇಧಾಗಿದ್ದವರು ಕೂಡ ಹೆದರಿಕೊಂಡು ತಾವು ಎಲ್ಲಿದ್ದರಲ್ಲ ಅಲ್ಲಿಂದ ಹೊರಗೆ ಬರ್ತಾರೆ. ಮನೆಗಳ ಗವಿಗಳಲ್ಲಿ ಏನು ವಾಸವಾಗಿದ್ರಲ್ಲ ಅವರೆಲ್ಲ ಗಂಧರ್ವರು ಹೊರಗೆ ಬಂದರು, ವಿದ್ಯಾಧರರು ಹೊರಗೆ ಬಂದರು. ಒಂದು ಸರ್ಪಗಳು ಹೊರಬಿದ್ದವು. ಇವೆರಡೂ ಮಂದಿ ಅಲ್ಲದ, ಗಂಧರ್ವರು ಮತ್ತು ವಿದ್ಯಾಧರರು ಅಲ್ಲದ, ಈ ವಿದ್ಯಾಧರರು ಅನ್ನೋದು ಹೆಚ್ಚು ಕಡಿಮೆ ಇವರು ಈಗ ನಮ್ಮ ದಕ್ಷಿಣ ಭಾರತದ ತುದಿ ಇದೆಯಲ್ಲ, ಹೆಚ್ಚು ಕಡಿಮೆ ಕೇರಳ ಮತ್ತು ಈ ತಮಿಳುನಾಡನ್ನು ಹೊಂದಿದಂಥ ಇಲ್ಲಿ ವಾಸಿಸಿದಂಥ ಜನರಿಗೆ ವಿದ್ಯಾಧರರಂತ ಅಲ್ಲೆಲ್ಲ ಉಲ್ಲೇಖ ಬರ್ತಾ ಇದೆ ರಾಮಾಯಣದಾಗ. ವಿದ್ಯಾಧರರು ಸರ್ಪಗಳು ಹೊರಬಿದ್ದವು, ಸರ್ಪಗಳ ಸಹಿತ ಹೆಸರು ಹೊರಗೆ ಬಂದುಬಿಟ್ಟು ಹುತ್ತಗಳಿಂದ ಕೇಳಿ ಹನುಮಾನನ ಹೆಜ್ಜೆ ಶಬ್ದ ಕೇಳಿ ಒಳಗಿದ್ದ ಗವಿಗಳಲ್ಲಿ ಇದ್ದವರ, ಮನೆಯಾಗಿದ್ದವರ ಅವರು ಹೊರಗೆ ಬಂದರು. ಹುತ್ತಗಳಲ್ಲಿ ಇದ್ದಂಥ ಹಾವುಗಳು ಕೂಡ ಸಹಿತ ಹೊರಗೆ ಬಂದುಬಿಟ್ಟು ಬೆಚ್ಚಿ ಬಿದ್ದರು. ಪರ್ವತದಲ್ಲಿ ವಾಸವಿದ್ದ ಮುನಿಗಳು ಈ ಒಂದು ಗದ್ದಲ ಕೇಳಿಕೊಂಡು ಒಂದು ಕಡೆಗೆ ಹನುಮಾನನ ಹೆಜ್ಜೆ ಗದ್ದಲ, ಎರಡನೇ ಕಡೆಗೆ ಈ ಹಕ್ಕಿಗಳ ಚಿಲಿಪಿಲಿ, ಮೂರನೇ ಕಡೆಗೆ ಕ್ರೂರ ಪ್ರಾಣಿಗಳ ಗರ್ಜನೆ, ಆ ಕಡೆ ಈ ಕಡೆ ಗದ್ದಲು ಓಡಾಟ, ಇವನ್ನೆಲ್ಲ ನೋಡಿಕೊಂಡು ಅವರು ಕೂಡ ಏನಾಯ್ತಪ್ಪ ಅಂತ ಬೆಚ್ಚಿ ಬಿದ್ದು ಪರ್ವತದ ಗವಿಗಳಲ್ಲೇನು ವಾಸವಾಗಿದ್ದರಲ್ಲ, ಧ್ಯಾನದಾಗೇನು ಕುಳಿತಿದ್ರು ಅಂಥವರೆಲ್ಲ ಮುನಿಗಳು ಸಹಿತ ಹೊರಗೆ ಬಂದರು. ಹಾದಿಕೋರರು ಸಹಿತ ಹೊರಗೆ ಬಂದರು. ಹಾದಿಕೋರರು ಅಂದರೆ ಇವರೆಲ್ಲ ವೇಫೇರರ್ಸ್ ಅಂತ ಹೇಳ್ತಾರೆ, ಈ ಕಡೆಯಿಂದ ಆ ಕಡೆಯಿಂದ ಅಲ್ದಾಡುವಂಥ ಜನ ಇದು. ಕಂಡನು ಹನುಮಾನನ ಧ್ವಜದಂತೆ ಮಹೇಂದ್ರಗಿರಿ ತುದಿಯ ಮೇಲೆ. ಇವರೆಲ್ಲರೂ ಹೊರಗೆ ಬಂದು ಏನಾಯ್ತಪ್ಪ ಅಂತ ನೋಡೋ ಕಾಲಕ್ಕೆ ಮಹೇಂದ್ರಗಿರಿ ಶಿಖರದ ತುದಿಯ ಮೇಲೆ ಹನುಮಾನ ನಿಂತಿದ್ದ. ಅವನು ಹೆಂಗೆ ಕಂಡಪ್ಪ ಅಂದ ಇವರಿಗೆ ಅಂದರೆ ಧ್ವಜದಂತೆ ಕಂಡ. ಮಹೇಂದ್ರಗಿರಿಯ ಪರ್ವತ ಮೇಲೆ ಒಂದು ಧ್ವಜ ನಿಂತಂಗತೆ ಹನುಮಾನ ಕಂಡ. ಲಂಕೆಯತ್ತ ಮುಖವಾಗಿ ನಿಂತು ಮನಸ್ಸು ಕೇಂದ್ರೀಕರಿಸಿ ವೀರ ಹನುಮಾನ್ ಸಮುದ್ರದಾಚೆ ಹಾರಲು ಸಿದ್ಧನಾದ. ಲಂಕೆ ಕಡೆ ಮುಖ ಮಾಡಿದ. ಯಾಕಂದರೆ ಅಲ್ಲಿಂದ ನೆಗದಂದ್ರೆ, ಜಿಗದಂದ್ರೆ ಹಾರಿಕೊಂಡು ಎಲ್ಲಿ ಹೋಗಬೇಕು, ಇನ್ನೊಂದು ತುದಿ ಯಾವುದೋ ಲಂಕೆಯ ಇನ್ನೊಂದು ತುದಿ, ಉತ್ತರ ಸಮುದ್ರ ದಡದ ತುದಿಗೆ ಹೋಗಿ ಅಲ್ಲೇ
ನಿಲ್ಲಬೇಕು, ಅವನು ಜಿಗಿಬೇಕಲ್ಲಿ. ಆ ಕಡೆಗೆ ನೋಡಿಕೊಂಡು ನಿಂತನು. ಮನಸ್ಸು ಕೇಂದ್ರೀಕೃತ ಮಾಡೋದು ಭಾಳ ಮುಖ್ಯ. ಇಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಾನೆ. ಸಮುದ್ರದ ಆಚೆ ಹಾರಲು ಸಿದ್ಧನಾದನು. ರೆಡಿಯಾಗಿ ನಿಂತ. ಇನ್ನು ಹಾರುಗಳಿಗೆ ಅನ್ನ ಇಲ್ಲಿ ತನಕ ಏನಿದೆಲ್ಲ ನಾವು ಏನು ತಮ್ಮೊಂದಿಗೆ ಅಂದ್ಕೊಂಡೆ, ಇದು ಕಿಷ್ಕಿಂಧ ಕಾಂಡದ 67 ಸರ್ಗಗಳ ಅಧ್ಯಯನಗಳಿವೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡ ಮುಕ್ತಾಯವಾಗ್ತದೆ. ಕಿಷ್ಕಿಂಧ ಕಾಂಡ ಎಲ್ಲಿಂದ ಶುರುವಾತಂದ್ರೆ, ಅರಣ್ಯಕಾಂಡದಲ್ಲಿನೇ ಸೀತೆಯನ್ನು ಕಳ್ಕೊಂಡಿರ್ತಾರೆ ಅವ್ರು. ಹುಡ್ಕೊಂತ ಬಂದಾಗ ಕಬಂದ ಅವ್ರಿಗೆ ಹೇಳ್ತಾರೆ, ಶಬರಿ ತನಕ ಬರ್ತಾನೆ, ಕಿಷ್ಕಿಂಧ ಇದೆ ಅಂತ ಹೇಳಿದಾಗ ಅಕ್ಕಿ ಅವಳು ಅದನ್ನು ಮಾರ್ಗ ತೋರಿಸ್ಕೊಡ್ತಾರೆ. ಅಂದರೆ ಕಿಷ್ಕಿಂಧಕ್ಕೇನು ಬರ್ತಲ್ಲ, ವಸಂತ ಋತು ಶುರುವಾಗಿರ್ತದೆ. ಕಿಷ್ಕಿಂಧಕ್ಕೆ ಅವ್ರು ಯಾವ ಪ್ರವೇಶ ಆಗ್ತಲ್ಲ ವಸಂತ ಋತುವಿನಲ್ಲಿ, ಅಲ್ಲಿಂದ ಕಿಷ್ಕಿಂಧ ಕಾಂಡ ಶುರುವಾಗ್ತಿದೆ. ಈ ಕಾಂಡದಲ್ಲಿ ನಡೆದಂಥ ಪ್ರಸಂಗಗಳಂದ್ರೆ, ಮೊದಲು ಬಂದು ಸುಗ್ರೀವನೊಂದಿಗೆ ಸ್ನೇಹ ಒಪ್ಪಂದ ಮಾಡ್ಕೊಳ್ತಾರೆ, ಪರಸ್ಪರ ವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ. ವಸಂತ ಋತು ವರ್ಷಾ ಋತು ಶುರುವಾಗ್ತಿದೆ. ವರ್ಷಾ ಋತುದಲ್ಲಿ ಹುಡುಕೋದಾಗೋದಿಲ್ಲ ಅಂದ್ಕೊಂಡು ರಾಮ ಲಕ್ಷ್ಮಣ ಒಂದು ಗವಿಯಲ್ಲಿ ಕೂತ್ಬಿಡ್ತಾರೆ ವರ್ಷಾ ಋತು ಮುಗಿದ ತನಕ. ಅವನು ಪಟ್ಟಕ್ಕೇರಿ ಅಂದರೆ ವಾಲಿಯನ್ನು ಅಷ್ಟರಲ್ಲಿನ ತನ್ನ ಕಥೆಯನ್ನು ಹೇಳಿ ಸುಗ್ರೀವ ರಾಮನ ಸಹಾಯದಿಂದ ವಾಲಿ ವಧೆಯನ್ನು ಮಾಡಿಸಿರ್ತಾನೆ. ಮುಂದೆ ಅವನ ಪಟ್ಟಕ್ಕೆ ಬಂದಿರ್ತಾನೆ. ಅವನ ಹೆಂಡತಿ ಮತ್ತು ವಾಪಸ್ ತೊಗೊಂಡಿರ್ತಾನೆ, ಬಹುಮಾನನ ರಾಜ್ಯನ ವಾಪಸ್ ತೊಗೊಂಡಿರ್ತಾನೆ. ಆ ಸಂತೋಷ ಮತ್ತು ಕುಡಿತದ ಮನದಲ್ಲಿ ಅವನು ಎಲ್ಲ ಮರೆತು ಬಿಟ್ಟಿರ್ತಾನೆ. ಲಕ್ಷ್ಮಣ ಸುದ್ದಿದ್ದು ಬಂದಾಗ ರಾಮ ಹೇಳ್ತಾನೆ ಲಕ್ಷ್ಮಣಿಗೆ, ಹೋಗಿ ಅವನಿಗೆ ಎಚ್ಚರಿಸುವಂತ ಹೇಳಿದಾಗ ಲಕ್ಷ್ಮಣ ಸಿಟ್ಟಿನಿಂದ ಬರುವುದನ್ನಕ್ಕೆ ನಾವು ಎಚ್ಚರ ಆಗ್ತಾರೆ. ನಂತರ ಹನುಮಾನ ಅದನ್ನು ಸಮಾಧಾನಪಡಿಸ್ತಾರೆ. ತಾರಾಳ ಪಾತ್ರ ಭಾಳ ಮುಖ್ಯ ಇದೆ. ಲಕ್ಷ್ಮಣನ ಸಿಟ್ಟನ್ನು ಇಳಿಸ್ಲಿಕ್ಕೆ ತಾರಾಳ ಮುಖ್ಯ ಪಾತ್ರ ವಹಿಸ್ತಾಳೆ. ಆಕೆ ಹೇಳ್ತಾಳೆ, ಇಲ್ಲ ಅವನಿಗೆ ಎಲ್ಲ ಇದಿದೆ, ನಿಮ್ಮ ಬಗ್ಗೆ ಕಾಳಜಿ ಇದೆ, ಇನ್ನೇನೆಲ್ಲ ತಕ್ಷಣ ಈಗ ನಡೆಸಿದ ವ್ಯವಸ್ಥೆ ಅಂದಾಗ ಅವಾಗ ಎಲ್ಲ ಸೈನ್ಯವನ್ನು ಕೂಡಲಿಕ್ಕೆ ಹೇಳ್ತಾನೆ. ವಾನರ ಸೈನ್ಯ ಎಲ್ಲ ದಿಕ್ಕಿನಿಂದ ಬರ್ತಾರೆ. 4 ತಂಡ ಮಾಡಿ 4 ದಿಕ್ಕಿಗೆ ಹುಡುಕಾಕ ಕಳಿಸ್ತಾನೆ. 3 ಕಡೆಯಿಂದ ಪೂರ್ವ, ಪಶ್ಚಿಮ, ಉತ್ತರದಲ್ಲಿ ತಂಡ ವಾಪಸ್ 1 ತಿಂಗಳ ಅವಧಿ ಇರ್ತದೆ, ವಾಪಸ್ ಬರ್ತಾರೆ. ಅವರಿಗೆ ಸೀತೆ ಸುಳು ಸಿಗೋದಿಲ್ಲ. ದಕ್ಷಿಣದವರು ಮಾತ್ರ ಬಂದು ರಿಕ್ಷಾಗುಹಿಯಲ್ಲಿ ಏನಾಗ್ತಾರೆ, ಟ್ರ್ಯಾಪ್ ಹಾಕೊಂಡು ಬಿಡ್ತಾರೆ ಅವರು. ಅಲ್ಲೇನ ಅವ್ರದ್ದು ಅವಧಿ ಮುಗಿದು ಹೋಗ್ತದೆ. ನಂತರ ಅಲ್ಲಿ ಸ್ವಯಂ ಪ್ರಭೆ ಭೇಟಿಯಾದ ನಂತರ ಅವಳು ಇವರನ್ನು ಆ ಗುಹೆಯಿಂದ ಹೊರಗೆ ತಂದು ಬಿಟ್ಬಿಡ್ತಾಳೆ. ಅಲ್ಲಿ ಸಮುದ್ರದ ಇದು ಸಿಗ್ತಿದೆ. ಅಲ್ಲಿ ಸಂಪತ್ತಿ ಅಲ್ಲಿ ಇವ್ರ ಸಂಪರ್ಕಕ್ಕೆ ಬಂದಾಗ, ಸಂಪತ್ತಿ ಆ್ಯಕ್ಚುಲಿ ಇವ್ರನ್ನ ಬಲಿ ಮಾಡ್ಕೊಂಡು ತಿನ್ನೋ ಸಲುವಾಗಿ ಬಂದಿರ್ತಾನೆ. ಬಟ್ ಅವ್ರ ಅಣ್ಣನ ಜಟಾಯುವಿಂದ ಮರಣದ ಅಥವಾ ಹತ್ಯೆಯ ಒಂದು ಕಥೆಯನ್ನು ಕೇಳಿ ಕುತೂಹಲದಿಂದ ಹೊರಗೆ ಬರ್ತಾನೆ. ಏನಾಗಿತ್ತು ನಮ್ಮನ್ನು ಯಾರು ಕೊಂದು ಅಂತ ಕೇಳ್ಕೊಂಡ ತಾನೆ. ಆಮೇಲೆ ಅವನು ತನ್ನ ಕಥೆಯೆಲ್ಲ ಹೇಳ್ತಾನೆ, ತನ್ನ ವ್ಯಥೆಯನ್ನು ಹೇಳ್ತಾನೆ. ಮತ್ತು ತನಗೆ ಯಾವ ರೀತಿ ತನ್ನ ಮಗನಿಂದ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗುವ ಸುಳುವನ್ನು ಹೇಳ್ತಾನೆ. ಮುಂದೆ ಅವ್ರಿಗೆ ಹೇಳ್ತಾನೆ, ಆ ಸಮುದ್ರ ದಂಡಿಗೆ ಹೋಗಿ ಇದು 100 ಯೋಜನೆ ಹಾರಿಕೊಂಡು ಹೋಗಿ ಸೀತೆಯನ್ನು ಸೀತೆಯನ್ನು ನೋಡಿಕೊಂಡು ನೀವು ಸೈನ್ಯದ ತೊಗೊಂಡು ಹೋಗಿ ಯುದ್ಧ ಮಾಡಿ ಮರಳಿ ಬರ್ತೀರಿ ಅಂತ ಆಶೀರ್ವಾದ ಮಾಡಿ ಅವನು ಪಕ್ಕಗಳು ಅವೆಳೆದಾಗ ಬಲಗೊಳ್ತಾವ. ಅವ ಹಾರಿ ಹೋಗ್ತಾನೆ. ಇವರು ಬಂದು ಸಮುದ್ರ ದಂಡಿಗೆ ಕೂತ್ಕೊಂಡು ಚಿಂತೆ ಮಾಡ್ತಾರೆ, ಏನು ಸಮುದ್ರ ಹೆಂಗೆ ದಾಟೋದು ಅಂತೇಳಿ. ಎಲ್ಲರೂ ತಮ್ಮ ಬಲದ ಬಗ್ಗೆ ಹೇಳ್ತಾರೆ. ಆಗ ಜಾಂಬವ ಅಂತ ಹೇಳ್ತಾನೆ ಹನುಮಾನಲ್ಲಿ, ಅವನ ಜನ್ಮರಾಶಿ ಹೇಳ್ತಾ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂದಾಗ ಹನುಮ ಮಹೇಂದ್ರಗಿರಿಯ ಮೇಲೆ ನಿಂತುಕೊಂಡು ಲಂಕೆಗೆ ಹಾರಲು ಸಿದ್ಧನಾಗಿ ನಿಂತಾನೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡ ಮುಗಿತಿದೆ. ಇನ್ನು ನೆಕ್ಸ್ಟ್ ಕಾಂಡ ಯಾವುದಂದ್ರೆ, ಇಲ್ಲಿ ತನಕ 4 ಕಾಂಡ. ಅದು 5ನೇ ಕಾಂಡ ಯಾವುದಂದ್ರೆ ಸುಂದರಕಾಂಡ. ವಾಲ್ಮೀಕಿಯವರ ರಾಮಾಯಣದಲ್ಲಿ ಅದಕ್ಕೆ ಸುಂದರಕಾಂಡ ಅಂತಲೇ ಹೆಸರಿದೆ. ಅದೇ ನೀವು ಬೇರೆ ರಾಮಾಯಣಗಳಲ್ಲಿ ಬರ್ತಿದೆ. ಉದಾಹರಣೆಗೆ ಇದನ್ನೇ ತಗೊಳ್ಳಿ, ಯಾರು ತುಳಸಿ ರಾಮಾಯಣ ತಗೊಳ್ಳೋ ಕಡೆ ಲಂಕಾಕಾಂಡ ಅಂತ ಹೇಳ್ತಾರೆ, ಇನ್ನೊಂದು ಬೇರೆ ಬೇರೆ ಹೆಸರು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ವಾಲ್ಮೀಕಿಯವರ ಆ ಕಾಂಡದ ಹೆಸರನ್ನು ಸುಂದರಕಾಂಡ ಅಂತಲೇ ಹೇಳ್ತಾರೆ. ಯಾಕಂದರೆ ಅದು ಲಂಕಾ ನಗರಿ ಒಂದು ಸುಂದರ ನಗರಿ, ಒಂದು ಸ್ವರ್ಗಕ್ಕೆ ಸಮಾನವಾದಂಥ ನಗರಿ ಇರ್ತದೆ. ಅದಕ್ಕೆ ಅವನು ಅದನ್ನೇ ಸುಂದರಕಾಂಡ ಅಂತಲೇ ಅದನ್ನು ಕರೀತಾನೆ ಅವನು. ಇನ್ನು ಸುಂದರಕಾಂಡದಲ್ಲಿ ಹನುಮ ಮಹೇಂದ್ರಗಿರಿಯಿಂದ ಸಮುದ್ರ ದಾಟು ಹೇಳಿದಾಗ ಏನು ಅಡೆತಡೆಗಳು ಬರ್ತಾವೆ, ಲಂಕೆಗೆ ಹೋದ ನಂತರ ಸೀತೆಯನ್ನು ಯಾವ ರೀತಿಯಾಗಿ ಹುಡುಕ್ತಾನೆ, ಸೀತೆ ಸಿಕ್ಕ ನಂತರ ಮತ್ತೇನೋ ಅಲ್ಲಿ ಘಟನೆಗಳಾಗ್ತವೆ, ಅದನ್ನೆಲ್ಲ ವಾಲ್ಮೀಕಿಯವರು ಸುಂದರಕಾಂಡದಲ್ಲಿ ಅದನ್ನು ಬರ್ದಾರೆ. ಅದನ್ನು
ಅದನ್ನು ವಿವರಣೆ ಕೊಟ್ಟಾರೆ. ನಾನು ಅದರ ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.